ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಮಸಾಲೆ ವಡೆನ ಗರಿಗರಿಯಾಗಿ ತಣ್ಣಗಾದರೂ ಕೂಡ ಕ್ರಿಸ್ಪಿಯಾಗಿ ಗರಿಗರಿಯಾಗಿರಬೇಕು ಆ ರೀತಿ ವಡೆನ ತೋರಿಸ್ತಾ ಇದ್ದೀನಿ. ಮಸಾಲೆ ವಡೆ ಅಂತ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಮಸಾಲೆ ವಡೆನ ಮಾಡಿಕೊಂಡ್ರೆ ನೋಡ್ಬೋದು ಎಷ್ಟು ಗರಿಗರಿಯಾಗಿದೆ. ತಣ್ಣಗಾದರೂ ಕೂಡ ಇದೇ ರೀತಿ ಮಸಾಲೆ ವಡೆ ಇರುತ್ತೆ. ಬನ್ನಿ, ಈ ಥರ ಗರಿಗರಿಯಾದ ಮಸಾಲೆ ವಡೆನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಒಂದು 1/4 kg ಕಡಲೆಬೇಳೆನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ಒಂದು 2 ರಿಂದ 3 ಬಾರಿ ನಾವು ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ತೊಳೆದು ಆದ ನಂತರ ಇದನ್ನು 1 ಗಂಟೆಗಳ ಕಾಲ ನಾವು ನೆನೆಸಿ ಇಡಬೇಕಾಗತ್ತೆ. ತುಂಬ ಜಾಸ್ತಿ ಹೊತ್ತು ನೆನೆಸೋದಕ್ಕೆ ಹೋಗಬಾರ್ದು. ಒಂದು 50 ನಿಮಿಷದಿಂದ 1 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ನಾನೀಗ ಸ್ವಲ್ಪ ಮುಳುಗುವಷ್ಟು ನೀರನ್ನು ಬೆರೆಸಿ 1 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. 1 ಗಂಟೆ ನೆನೆದ ನಂತರ ನೀವು ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಅದು 2 ಪೀಸ್ ಆಗಬೇಕು. ಆ ರೀತಿಯಲ್ಲಿ ನೀವು ನೆನೆಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ಜಾಸ್ತಿ ನೆನೆಸ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ, ವಡೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಕ್ರಿಸ್ಪಿ ಇದ್ದಾಗಲೇ ನೀವು ತೆಗಿಬೋದು. ನೋಡಿ, ಈಗ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ 1 ಗಂಟೆ ನೆನೆಸಿ ಆಗಿದೆ. ಈ ರೀತಿ ಕಟ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಕಟ್ಟುಮಾಗಿರಬೇಕು. ಆ ರೀತಿಯಲ್ಲಿ ನೀವು ನೆನೆಸ್ಕೊಳ್ಳಿ. ಈಗ ನೀರನ್ನು ತೆಗೆದು ಇದನ್ನು ರುಬ್ಕೋಬೇಕಾಗತ್ತೆ. ಈಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ವಡೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿ, ಒಂದು 10 ರಿಂದ 12 ಹಸಿಮೆಣಸಿನ್ಕಾಯಿ, 7 ರಿಂದ 8 ಲವಂಗ, ಸ್ವಲ್ಪ ಪುದೀನ ಸೊಪ್ಪು. ಇದಿಷ್ಟೂ ಬೆರೆಸಿ ನಾವು ಸ್ವಲ್ಪನೂ ಕೂಡ ನೀರನ್ನು ಇದಕ್ಕೆ ಸೇರಿಸೋದಕ್ಕೆ ಹೋಗಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ರೀತಿ ಸಣ್ಣಗಾಗಲಿಲ್ಲ ಅಂತಂದರೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ನೀವು ಚಟ್ನಿ ಥರನೇ ಸಣ್ಣಗಾಗೋವರೆಗೂ ರುಬ್ಕೊಳ್ಳಿ. ಅದಾದ ನಂತರ ರುಬ್ತಕ್ಕಂಥ ಕಡಲೆಬೇಳೆ ಏನಿದೆ ಅದನ್ನು ನಾವು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ವಡೆಗೆ ನಾವು ಜಾಸ್ತಿ ನುಣ್ಣಗೆ ರುಬ್ಬಿಟ್ರೆ ವಡೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಬೇಕು. ನೋಡಿ, ಈಗ ಈ ಮಸಾಲದೆಲ್ಲ ಸಣ್ಣಗಾಗಿದೆ. ಈಗ ಉಳಿದಂಥ ಕಡಲೆಬೇಳೆನ ನಾನು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ 2 ರಿಂದ 3 ಬಾರಿ ನಿಮಗೆ ಸಣ್ಣ ಜಾರ್ಗೆ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ಒಂದು 10 ಸೆಕೆಂಡ್ಗಳ ಕಾಲ ನೀವು ಇದನ್ನು ರುಬ್ಕೊಂಡ್ರೆ ಸಾಕಾಗತ್ತೆ. ನೀವು ಒಂದೇ ಸಲ ಮಿಕ್ಸಿನ ರುಬ್ಬಿಟ್ರೆ ಎಲ್ಲ ಸಣ್ಣಗಾಗ್ಬಿಟ್ಟಿರುತ್ತೆ. ನೀವು ಆಫ್ ಮಾಡಿ ಆನ್ ಮಾಡಿ ರುಬ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾನು 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಮನೇಲಿ ಏನಾದ್ರು ಸಬ್ಸಿಗೆ ಸೊಪ್ಪಿದೆ ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿಯಲ್ಲಿ ಕೈನ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರಿರಬಾರ್ದು, ಆ ರೀತಿಯಲ್ಲಿ ಒರೆಸ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊಪ್ಪು ಅಷ್ಟೇ, ಈರುಳ್ಳಿಯನ್ನು ಅಷ್ಟೇ ನೀವು ಹದವಾಗಿ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಸೇರಿಸ್ಕೊಟ್ರೆ ವಡೆಗಳೆಲ್ಲ ಕಲಿಸ್ಕೊಳ್ಳುತ್ತೆ ಮತ್ತು ಉಂಡೆಗಳು ಕೂಡ ಚೆನ್ನಾಗಿ ಬರಲ್ಲ. ಈಗ ಇನ್ನೊಂದು ಕಡೆ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ನೀವು ವಡೆನ ತಟ್ಟಬೇಕಾದ್ರೆ ಈ ರೀತಿ ಅಂಗೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಉಂಡೆಗಳನ್ನ ಮಾಡ್ಕೋಬೇಕು. ಮೊದಲು ಆ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಅಂಗೈ ಮೇಲೇ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು. ಸುತ್ತಲೂ ನಾವು ಈ ರೀತಿ ಆದಷ್ಟು ತೆಳ್ಳಗೆ ತೊಟ್ಕೋಬೇಕಾಗತ್ತೆ. ಈ ರೀತಿ ತೊಟ್ಕೊಂಡು ನಾವು ವಡೆಗಳನ್ನ ಮಾಡ್ಕೋಬೇಕು. ನೀವು ತುಂಬ ದಪ್ಪ ಮಾಡಿಬಿಟ್ರೆ ವಡೆ ಮೇಲ್ಗಡೆ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಹಿಟ್ಟಿಟ್ಟು ಹಾಗಾಗಿ ಇರುತ್ತೆ. ನೀವು ಆದಷ್ಟು ವಡೆನ ಸ್ವಲ್ಪ ತೆಳ್ಳಗೆ ತೊಟ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ತುಂಬ ದಪ್ಪ ಆಗಿಬಿಟ್ರೆ ನಿಮಗೆ ವಡೆ ಅಷ್ಟು ಟೇಸ್ಟ್ ಬರಲ್ಲ. ಈ ರೀತಿ ಒಂದೊಂದನ್ನೇ ಎಣ್ಣೆಗೆ ಸೇರಿಸ್ಕೊಂಡು ಒಂದು 5 ರಿಂದ 6 ನಿಮಿಷಗಳ ಕಾಲ ಮೀಡಿಯಮ್ ಉರಿನಲ್ಲಿ ನಾವು ವಡೆನ ಬೇಯಿಸ್ಕೋಬೇಕಾಗತ್ತೆ. ಉರಿ ಜಾಸ್ತಿ ಕೊಟ್ಟರೆ ಮೇಲ್ಗಡೆ ಮಾತ್ರ ಬೇಯುತ್ತೆ, ಒಳಗಡೆ ಬೇಯೋದಿಲ್ಲ. ನೋಡ್ಬೋದು ಯಾವ ರೀತಿ ಬೇಯ್ತಾ ಇದೆ ಅಂತ. ಈ ರೀತಿಯಲ್ಲಿ ಒಂದು 5 ರಿಂದ 6 ನಿಮಿಷ ಎರಡೂ ಬದಿನಲ್ಲಿ ತಿರುಗಿಸಿ ನಾವು ವಡೆಗಳನ್ನ ಬೇಯಿಸ್ಕೋಬೇಕಾಗತ್ತೆ. ಆದಷ್ಟು ನೀವು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮ್ಗೆ ಹಾಕ್ಕೊಳ್ಳಿ. ಒಂದು ಅರ್ಧ ಬೆಂದಿದೆ ವಡೆ ಅಂದಾಗ ನಾವು ಲೋ ಫ್ಲೇಮ್ಗೆ ಹಾಕ್ಕೊಂಡ್ರು ಸಾಕು, ಚೆನ್ನಾಗಿ ವಡೆ ಮೇಲ್ಗಡೆ ಎಲ್ಲ ಬೇಯುತ್ತೆ. ನೋಡ್ಬೋದು, ಇಷ್ಟು ಅದಕ್ಕೆ ನೀವು ಬಂದಾಗಲೇ ತೆಗಿಬೇಕು. ತುಂಬ ಕಪ್ಪಾಗ್ಬಿಟ್ರೆ ವಡೆ ನಿಮಗೆ ಸೀದೋಗ್ಬಿಡುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ಅಷ್ಟು ರುಚಿ ಇರಲ್ಲ. ಈ ಹದಕ್ಕೆ ಬಂದಾಗ ಈ ರೀತಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಬೆಂದಿರೋದು, ಆವಾಗ ನಾವು ವಡೆಗಳನ್ನ ತೆಕ್ಕೋಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಗರಿ ಆದಂಥ ಮಸಾಲೆ ವಡೆನ ಮನೆಯಲ್ಲಿ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.